ದಿನಾಂಕ 26 ಆಗಸ್ಟ್ ಹುಬ್ಬಳ್ಳಿ ಮತ್ತು ಧಾರವಾಡ ಎರಡೂ ಅವಳಿ ನಗರದಲ್ಲಿ ಈದ್ ಮಿಲಾದ್ ಹಬ್ಬವನ್ನು ಅತ್ಯಂತ ಸಂಭ್ರಮದಿಂದ ಆಚರಣೆ ಮಾಡಲಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ನಾವು ಹೆಚ್ಚುವರಿ ಅಧಿಕಾರಿ ಸಿಬ್ಬಂದಿಗಳು ಮತ್ತು ಸ್ಟ್ರೈಕಿಂಗ್ ಫೋರ್ಸಸ್ ಡಿಪ್ಲಾಯ್ಮೆಂಟ್ ಮಾಡಿ ಧಾರವಾಡದಲ್ಲಿ ಮತ್ತು ಹುಬ್ಬಳ್ಳಿಯಲ್ಲಿ ಪ್ರತ್ಯೇಕವಾಗಿ ಬಂದೋಬಸ್ತನ್ನು ಮಾಡಿಕೊಂಡಿದ್ದೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಹಿರಿಯ ಅಧಿಕಾರಿಗಳು ಫೋರ್ಸನ್ನು ಕೂಡ ಕೊಟ್ಟಿದ್ದಾರೆ, ಸ್ಟ್ರೈಕಿಂಗ್ ಪಾರ್ಟಿಗಳನ್ನು ಕೊಟ್ಟಿದ್ದಾರೆ, ಹೆಚ್ಚುವರಿ ಹೋಮ್ ಗಾರ್ಡ್ಗಳನ್ನು ಕೊಟ್ಟಿದ್ದಾರೆ. ಅವ್ರನ್ನೆಲ್ಲ ನಿಯೋಜನೆ ಮಾಡಿಕೊಂಡು ಆಯಕಟ್ಟಿನ ಜಾಗದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನಾವು ಕ್ರಮ ಜರುಗಿಸ್ತಾ ಇದ್ದೀವಿ. ಸ್ಕೈ ಸೆಂಟ್ರೀಸ್ ಹಾಕಿರ್ತೀವಿ, ಪ್ರೊಸೆಷನ್ ಈದ್ ಮಿಲಾದ್ ಎಲ್ಲೆಲ್ಲಿ ಹೋಗುತ್ತಲ್ಲಿ, ಆಮೇಲೆ ಡ್ರೋನ್ಸ್ ಯೂಸ್ ಮಾಡ್ತಾ ಇದ್ದೀವಿ ಮತ್ತು ವಾಲಂಟಿಯರ್ಸ್ ಪ್ರತಿಯೊಂದು ಪ್ರೊಸೆಷನ್ಗೂ ವಾಲಂಟಿಯರ್ಸ್ನ ಕೂಡ ನಾವು ತಗೊಂಡು ಒಂದು ಸುಸಜ್ಜಿತ ಬಂದೋಬಸ್ತ್ ವ್ಯವಸ್ಥೆಯನ್ನು ಯಾವುದೇ ಸಾರ್ವಜನಿಕರಿಗೆ ಅನಾನುಕೂಲ ಆಗದ ರೀತಿಯಲ್ಲಿ, ಟ್ರಾಫಿಕ್ ಕಿರಿಕಿರಿ ಆಗದ ರೀತಿಯಲ್ಲಿ ಮಾಡಲಿಕ್ಕೆ ನಮ್ಮ ಇಲಾಖೆ ಹುಬ್ಬಳ್ಳಿ ಮತ್ತು ಧಾರವಾಡ ಎರಡೂ ನಗರದಲ್ಲಿ ಸನ್ನದ್ಧಗೊಂಡಿದೆ. ಇದರ ಹಿನ್ನೆಲೆಯಲ್ಲಿ ಇವತ್ತೊಂದು ರೂಟ್ ಮಾರ್ಚನ್ನು ಮಾಡ್ತಾರೆ. ಈಗ ಎರಡೂ ಅಂಜುಮನ್ ಕಮಿಟಿ ಅಧ್ಯಕ್ಷರು ಸೇರಿದಂತೆ, ಅಂದರೆ ಧಾರವಾಡ ಸೆಕ್ರೆಟರಿ ಅವರು ಬಂದಿದ್ದರು ಮತ್ತು ಹುಬ್ಬಳ್ಳಿಯ ಅಧ್ಯಕ್ಷರು ಮಾಜಿ ಸಚಿವರು ಇಂಡಸ್ಗಿರಿಯವರು ಮತ್ತು ಸುಮಾರು ಒಂದು 100ಕ್ಕೂ ಹೆಚ್ಚು ಜನ ನಮ್ಮ ಕಚೇರಿಗೆ ಬಂದುಬಿಟ್ಟು, ಇದು ಪ್ರವಾದಿ ಪೈಗಂಬರ್ ಅವರ ಹುಟ್ಟುಹಬ್ಬ ಇದೆ, ಹಂಗಾಗಿ ಧಾರ್ಮಿಕ ಆಚರಣೆ ಇದು ಮತ್ತು ಅತ್ಯಂತ ಶಾಂತಿಯುತವಾಗಿ ನಾವು ಯಾವುದೇ ಗದ್ದಲ ಇಲ್ಲದಲೇ ಧಾರ್ಮಿಕ ರೀತಿಯಲ್ಲೇ ಮಾಡ್ತೀವಿ, ಹಂಗಾಗಿ DJ ಬೇಡ ಅಂತ ಮನವಿ ಕೊಟ್ಟಿದ್ದರು. ಅದರ ಹಿನ್ನೆಲೆಯಲ್ಲಿ ನಾವು ಪರಿಶೀಲನೆ ಮಾಡಿ DJಗೆ ಅನುಮತಿಯನ್ನು ನೀಡಿಲ್ಲ. ಮತ್ತು ನಿನ್ನೆ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿರೋ ಹೇಳಿಕೆಯ ಒಂದು ತುಣುಕನ್ನು ನೋಡಿದೆ. ಅದರಲ್ಲಿ DJಗೆ ಅನುಮತಿ ನೀಡಿಲ್ಲ ಅಂತೇನಿಲ್ಲ ಅನ್ನೋ ಒಂದು ರೀತಿ ಗೊಂದಲ ಆಗಿದೆ. ಅದೇ ರೀತಿ ಇಲ್ಲಿ ಕೆಲವರು 2-3 ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಲ್ಲಿ ನಾನು DJ ಪರ್ಮಿಷನ್ ಕೊಡಿಸಿದ್ದೀನಿ ಅಥವಾ DJ ಪರ್ಮಿಷನ್ ತೊಗೊಂಡಿದ್ದೀನಿ ಅಂತೆಲ್ಲ ಮಿಸ್ಇನ್ಫಾರ್ಮೇಷನ್ ಸ್ಪ್ರೆಡ್ ಮಾಡಿದ್ದಾರೆ. ಭಾಳ ಸ್ಪಷ್ಟವಾಗಿ ಆ್ಯಸ್ ಪೊಲೀಸ್ ಕಮಿಷನರ್ ಐ ಆಮ್ ಟೆಲ್ಲಿಂಗ್, ಈದ್ ಮಿಲಾದ್ ಹಬ್ಬಕ್ಕೆ ಎರಡೂ ಅಂಜುಮನ್ ಕಮಿಟಿಯವರು ನೀಡಿರೋ ಮನವಿ ಮೇರೆಗೆ DJ ಅನುಮತಿಯನ್ನು ನಿರಾಕರಣೆ ಮಾಡಲಾಗಿದೆ.